ನಿಕ್ ನೇಮ್ ಏನಂತ ಕರೀತಾರೆ ಅವ್ರು ನಿಮ್ಮನ್ನ, ನೀವು ಅವ್ರಿಗೆ ಏನಂತ ಕರಿತೀರಿ? ಚಿನ್ನು ಬನ್ನು ಅಂತ ಏನಾದ್ರು ಕರಿತೀರಿ? ಇಲ್ಲ, ಅವ್ರಿಗೆ ಅವ್ರ ಮನೆಯವರು ಚಿಕ್ಕ ವಯಸ್ಸಿಂದನೂ ಅವ್ರ ಮಗುವಾಗಿದ್ದಾಗಿಂದನೂ ಪಾಪು ಅನ್ನೋದೊಂದು ಕರೀತಾರೆ. ಸೊ ನನಗೂ ಅದೇ ರೂಢಿಯಾಗಿದೆ. ಅವ್ರ ಅಪ್ಪ ಅಮ್ಮ ಎಲ್ಲ ಕರೆದು ನಾನು ಪಾಪು ಅಂತಾನೆ ಕರಿತೀನಿ. ನನಗೆ ಅವರು ರಾಧಾ ಅಂತಾನೆ ಕರೀತಾರೆ. ಕೆಲವೊಂದ್ಸಲ ಪ್ರೀತಿ ಜಾಸ್ತಿ ಆದಾಗ ಕಂದ ಅಂತ ಕರೀತಾರೆ. ಬ್ಲಶ್ ನೋಡಿ ಕಂದ ಅಂತ. ಅಷ್ಟೆ. ಎಸ್, ಫೈನಲಿ ನಾನು ಕರುಣಾಕರ ಸಿನಿಮಾ ಏಪ್ರಿಲ್ 3ಕ್ಕೆ ರಿಲೀಸ್ ಆಗ್ತಾ ಇದೆ. ನಿಮ್ಮ ಮದುವೆನೂ ಕೂಡ ಅತಿ ಶೀಘ್ರದಲ್ಲೇ ನೆರವೇರ್ತಾ ಇದೆ. ಕನ್ನಡ ಸಿನಿ ಪ್ರೇಕ್ಷಕರಿಗಾಗಿರ್ಬೋದು, ನಮ್ಮ ಅಭಿಮಾನಿಗಳಿಗಾಗಿರ್ಬೋದು, ಏನ್ ಹೇಳ್ತೀರಾ? ಆ, ಮೊದಲನೇದಾಗಿ ನಾನು ನನ್ನ ಸಿನಿಮಾ ಬಗ್ಗೆ ಮಾತಾಡ್ತೀನಿ. ನಮ್ಮ ಸಿನಿಮಾ ನಾನು ಕರುಣಾಕರ ಇದೇ ಏಪ್ರಿಲ್ 3ನೇ ತಾರೀಕು ರಿಲೀಸ್ ಆಗ್ತದೆ. ಬುಕ್ ಮೈ ಶೋ ಅಲ್ಲಿ ಆಲ್ರೆಡಿ ಬುಕ್ಕಿಂಗ್ ಸ್ಟಾರ್ಟ್ ಆಗಿದೆ. ಸೊ ತಾವೆಲ್ಲರೂ ಕೂಡ ಬುಕ್ಕಿಂಗ್ ಮಾಡ್ಕೊಳ್ಬೇಕು ಅಂತ ಕೇಳ್ಕೊಳ್ತೀನಿ. ಆ್ಯಂಡ್ ಈ ಒಂದು ಚಿತ್ರ ತಮ್ಮೆಲ್ರಿಗೂ ತುಂಬಾ ಮನೋರಂಜನೆ ಕೊಡುವಂಥದ್ದಾಗುತ್ತೆ. ತುಂಬ ಕಾಮಿಡಿ ಇರುವಂಥದ್ದು, ತುಂಬ ಇಮೋಷ್ನಲ್ ಪಾರ್ಟ್ಸ್ ಕೂಡ ಇದೆ. ಆ್ಯಂಡ್ ಮೇಜರಾಗಿ ನಮ್ಮ ಸಿನಿಮಾ ಯು ಸರ್ಟಿಫಿಕೇಟನ್ನು ಹೊಂದಿದೆ. ಸೊ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡೋರ್ವರೆಗೂ ಯಾರು ಬೇಕಾದರೂ ನೋಡುವಂಥ ಸಿನಿಮಾ ಇದು. ಸೊ ತಮ್ಮೆಲ್ರಿಗೂ ಒಂದು ಪ್ಯಾಕೇಜ್ ಅಂತ ಹೇಳ್ಬೋದು. ಒಂದು ನಗೆಯ ಒಂದು ಇನ್ಫಾರ್ಮೇಷನ್ ಕೊಡುವಂಥ ಒಂದು ಪ್ಯಾಕೇಜ್ ಆಗಿರುತ್ತೆ ಇದು, ಈ ಒಂದು ಸಿನಿಮಾ. ಸೊ ಎಲ್ಲರೂ ಕೂಡ ಥಿಯೇಟರ್ಗೆ ಹೋಗಿ ನಮ್ಮ ಸಿನಿಮಾವನ್ನು ವೀಕ್ಷಿಸಬೇಕು ಅಂತ ನಾನು ಈ ಮೂಲಕ ಕೇಳ್ಕೊಳ್ತೀನಿ. ಆ್ಯಂಡ್ ನನ್ನ ಪರ್ಸ್ನಲ್ ವಿಚಾರ ಅಂತ ಬಂದಾಗ, ತಮ್ಮೆಲ್ಲರ ಪ್ರೀತಿ, ತಮ್ಮೆಲ್ಲರ ಆಶೀರ್ವಾದ ನೋಡಿ ನಮಗಂತೂ ತುಂಬಾ ಖುಷಿಯಾಗಿದೆ. ತಾವೆಲ್ಲರೂ ತುಂಬ ಹೇಳ್ತಿದ್ದುದುಂಟು ಕಮೆಂಟ್ ಸೆಕ್ಷನ್ಸಲ್ಲಿ, ಇವರಿಬ್ಬರು ನಿಜವಾದ ಪೇರ್ ಆದರೆ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ತಿದ್ದುದುಂಟು. ಸೊ ನಿಮ್ಮ ಆಸೆಯಂತೆ ನಾವು ರಿಯಲ್ ಪೇರ್ ಆಗ್ತಾ ಇದ್ದೀವಿ. ಸೊ ನಿಮ್ಮೆಲ್ಲರ ಆಶೀರ್ವಾದ, ನಿಮ್ಮೆಲ್ಲರ ಹಾರೈಕೆ ಹೀಗೆ ಸದಾಕಾಲ ನಮ್ಮ ಮೇಲೆ ಇರಲಿ ಅಂತ ನಾನು ತಮ್ಮೆಲ್ಲರಲ್ಲಿ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು ಸೊ ಮಚ್.